ಒಬ್ಬಂಟಿಯಾಗಿಬಿಟ್ರ JDS ಹಿರಿಯ ಶಾಸಕ GT ದೇವೇಗೌಡರು. ಒಬ್ಬಂಟಿ ಆಗಿಬಿಟ್ಟೆ ಇಂಥ ಕಾರ್ಯಕ್ರಮದಲ್ಲೇ ಕಣ್ಣೀರಿಟ್ಟರು GT ದೇವೇಗೌಡರು. ಮೈಸೂರಿನ KSOU ಘಟಿಕೋತ್ಸವ ಭವನದಲ್ಲಿ ತಮ್ಮ ಮಗನನ್ನು ನೆನೆಸಿ ಕಾರ್ಯಕ್ರಮದಿಂದಲೇ ಹೊರಟು ಹೋದರು ಕಣ್ಣೀರು ಹಾಕ್ತಾ. ನಿರ್ಮಲಾನಂದ ಪರಮ ಪೂಜ್ಯ ನಿರ್ಮಲಾನಂದ ಪರಮ ಪೂಜ್ಯ GT ದೇವೇಗೌಡರು JDSನ ನಾಯಕರು. ಇತ್ತೀಚೆಗೆ JDSನ ಕೆಲವು ಸಭೆಗಳಿಗೆ ಅವ್ರಿಗೆ ಆಹ್ವಾನ ಕೊಟ್ಟಿರಲಿಲ್ಲ. ಸ್ವತಃ ಹರೀಶ್ ಗೌಡ ಅವರ ಮಗ 3 ಸರಿ ಗೆದ್ದಿದ್ದೀರಿ, ಅದು ಪಕ್ಷದಿಂದ ವ್ಯಕ್ತಿಯಿಂದ ಅಲ್ಲ ಅಂತ ಹೇಳಿದರು. ಮತ್ತು ಇತ್ತೀಚೆಗೆ ಅವ್ರ ಮಗ ಹರೀಶ್ ಗೌಡ ತಂದೆಯಿಂದ ಒಂದಿಷ್ಟು ಅಂತರ ಕಾಯ್ಕೊಂಡಿದ್ದಾರೆ. ಇದು ಎಲ್ಲೋ ಒಂದು ಕಡೆ GT ದೇವೇಗೌಡರಿಗೆ ಮನಸ್ಸಿನಲ್ಲಿ ಭಾಳ ನೋವನ್ನು ಉಂಟು ಮಾಡಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ 2 ಪುತ್ರಿಯರು ಇದ್ದರು ಮತ್ತು ತಮ್ಮ ಪತ್ನಿ ಲಲಿತಾ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಲಾಗಿತ್ತು. ಈ ಹಿಂದೆ ಅವರು ಮತ್ತು ತಮ್ಮ ಪತ್ನಿಯ ಒಂದು ಕಷ್ಟದ ದಿನಗಳನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಅವರು ನೆನಪಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಎಲ್ಲರೂ ಇದ್ದಾರೆ, ತನ್ನ ಮಗ ತನ್ನ ಜೊತೆ ಇಲ್ಲ ಅನ್ನುವಂತಹ ನೋವು ಅವರನ್ನು ತುಂಬ ಕಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಭಾಷಣ ಆರಂಭಿಸಿದ ತಕ್ಷಣ ಅವರು ಮಾತನ್ನು ಮುಂದುವರ್ಸೋಕ್ಕಾಗಿಲ್ಲ. ಯಾಕೆ ಅಂದರೆ
ತನ್ನ ಪತ್ನಿ, ತನ್ನ ಇಬ್ಬರು ಪುತ್ರಿಯರಿದ್ದಾರೆ, ಆದರೆ ಪುತ್ರ ಈಗ ನನ್ನ ಜೊತೆಗಿಲ್ಲ, ದೂರವಾಗಿದ್ದಾರೆ ಅನ್ನೋ ನೋವಿಗೆ ಅವರಿಗೆ ಮಾತು ಬರಲೇ ಇಲ್ಲ. ಮತ್ತೊಂದು ಕಡೆ ಪಾರ್ಟಿಯಿಂದಲೂ ಕೂಡ ಕೋರ್ ಕಮಿಟಿ ಅಧ್ಯಕ್ಷಗಿರಿಗೆ ಜಿ ಟಿ ದೇವೇಗೌಡರನ್ನು ತೆಗೆದು ಹಾಕಲಾಗಿತ್ತು. ಅವರು ಕಾಂಗ್ರೆಸ್ ಜೊತೆ ಈಗ ಸಹವಾಸದಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಜೆ ಡಿ ಎಸ್ ಅವರನ್ನು ದೂರ ಇಟ್ಟಿದೆ. ಆದರೆ ಪದೇ ಪದೇ ಜಿ ಟಿ ದೇವೇಗೌಡರು ನಾನು ಜೆ ಡಿ ಎಸ್ ಪಕ್ಷದಲ್ಲೇ ಇದ್ದೀನಿ, ನಾನು ಯಾವುದೇ ರೀತಿ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾ ಇಲ್ಲ ಅಂತ ಕೂಡ ಹೇಳಿದರು. ಇತ್ತೀಚೆಗೆ ಒಂದು ಬೃಹತ್ ಸಮಾವೇಶ ಕೂಡ ನಡೀತು. ಅದರಲ್ಲಿ ಜಿ ಟಿ ದೇವೇಗೌಡರನ್ನ ದೂರ ಇಡಲಾಗಿತ್ತು. ಪುತ್ರ ಹರೀಶ್ ಗೌಡರಿಗೆ ಆದ್ಯತೆಯನ್ನು ಕೊಡಲಾಗಿತ್ತು. ಆದರೆ ಆದ್ಯತೆ ಕೊಟ್ಟರೂ ಕೂಡ ಕಳೆದ 2 ವರ್ಷಗಳಿಂದ ಜಿ ಟಿ ದೇವೇಗೌಡರ ಅವರ ಜೊತೆಯಿಂದ ದೂರ ಹೋಗಿದ್ದರು ಮಗ ಹರೀಶ್ ಗೌಡ. ಒಂದು ಕಡೆ ಪಕ್ಷದಲ್ಲಿ ಮಾನ್ಯತೆ ಸಿಗ್ತಾ ಇಲ್ಲ, ಇನ್ನೊಂದು ಕಡೆ ಮಗನೂ ದೂರ ಆಗಿದ್ದಾನೆ ಅನ್ನುವಂಥ ಬೇಸರ. ಒಂಥರ ತಾನು ಒಬ್ಬಂಟಿ ಆಗಿಬಿಟ್ನೇನೋ ಅಂತ ವೇದಿಕೆಯ ಮೇಲೆ ಕಣ್ಣೀರಿಟ್ಟಿದ್ದಾರೆ ಜಿ ಟಿ ದೇವೇಗೌಡರು. ಬಟ್ ಡೆಫಿನೆಟ್ಲಿ ಜಿ ಟಿ ದೇವೇಗೌಡರು ಜೆ ಡಿ ಎಸ್ನ ಹಿರಿಯ ನಾಯಕರು. ಇತ್ತೀಚೆಗೆ ಎಚ್ ಡಿ ರೇವಣ್ಣ ಅವರು ಕೂಡ ಹೇಳಿದರು, ಮುಂದಿನ ಚುನಾವಣೆಯಲ್ಲಿ ಜಿ ಟಿ ದೇವೇಗೌಡರು ಜೆ ಡಿ ಎಸ್ ಪಕ್ಷದಿಂದಲೇ ಸ್ಪರ್ಧೆ ಮಾಡ್ತಾರೆ ಅಂತ. ಸೊ ಈ ನಿಟ್ಟಿನಲ್ಲಿ ಕುಮಾರಸ್ವಾಮಿಯವರು ಒಂದು ಒಳ್ಳೆಯ ತೀರ್ಮಾನ ತೆಗೆದುಕೊಂಡು ಜಿ ಟಿ ದೇವೇಗೌಡರ ಆದ್ಯತೆ ಮತ್ತು ಅವರ ಬದ್ಧತೆಯನ್ನು ಗೌರವಿಸಬೇಕು ಮತ್ತು ಗೌರವಿಸ್ತಾರೆ ಅಂತ ಅನಿಸುತ್ತೆ. ಏನೇ ಆಗಲಿ ವಯಸ್ಸಾದ ಕಾಲಕ್ಕೆ ಮಕ್ಕಳು ತಂದೆ ತಾಯಿ ಜೊತೆ ಇರಬೇಕು. ನೋಡೋಣ, ಇರಲಿ, ಇದು ಅವರ ಪರ್ಸ್ನಲ್ ಮ್ಯಾಟರ್.